ಕಂದ? ಐಸ್ ತಿಂತಿದ್ಯಾ? ಏನು ತಿಂತಿದ್ಯಾ ಕಂದ? ಇಲ್ಲಿ ನೋಡಿ ಇಲ್ಲೇ ಬರಂಗಿಲ್ಲ ಅವ್ರ ಮನೆಗೆ ಬರಂಗಿಲ್ಲ. ಹೋಗು. ಯಾವ್ದು ಬೇಕೆ ನೋಡಿ ಹೆಂಗೆ ಕಿತ್ಕೊತಾಳೆ. ಸಿಂಗಲ್ ಡಬ್ಬಲ್ಲ ಅದು ಸಿಂಗಲ್ ಆ ಡಬ್ಬಲ್ ಅನ್ಸುತ್ತೆ ಅಂದರೆ ಅಂತ ಹೇಳ್ಬಿಟ್ಟು ಅದೇನು ಒಂದು 200 ಅಷ್ಟೇ ಇರುತ್ತೆ ನೋಡಿ. ಎಷ್ಟು ಮೇಲಿದೆ ಅಂತ ಅನಿಸುತ್ತೆ. ಸೊ ಬ್ಯಾಕ್ ಸೈಡ್ ಅದಂಗೆಲ್ಲ ಯಾರು ಕೊಡ್ಸಿದ್ದು? ಪಪ್ಪ ಕೊಡ್ಸಿದ್ದು ನಾನಲ್ವಾ? ಅಮ್ಮ ಪರೋಟ ತಿನ್ನೋಣ ಬಾ. ಹೇಗಿದೆ ನೋಡೋಣ ಟೇಸ್ಟು. ಚೆನ್ನಾಗಿದೆಯಾ ಅಂತ ಹೇಳಿ ರಿವ್ಯೂ ಕೊಡ್ಬಾ. ನೀನೇ ತಾನೇ ಎಲ್ಲ ತಿಂದ್ಬಿಟ್ಟು ನೋಡಿ ಹೇಳೋದು ಹೆಂಗಿದೆ ಅಂತ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಡೈಲಿ ವ್ಲಾಗೇ ಮಾಡ್ತೀನಿ. ಎವ್ರಿಡೇ ಡೈಲಿ ವ್ಲಾಗೇ ಮಾಡೋದು. ಸೊ ತಮ್ಮನೇಲಿ ನೋಡ್ದಂಗೆ ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ದೀನಿ, ಇಸ್ಕೊಂಬರ್ಬೇಕು. ಆ್ಯಂಡ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ, ವೆಯ್ಟ್ ಲಾಸ್ ರೆಸಿಪಿನ. ಸೊ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ಮಲ್ಕೊಂಡು ಮಮ್ಮಿ ಮಾಡು. ಹಾಂ, ಕಾಲು ಬಿಡು ಕೆಳಗೆ, ಕಾಲು ಬಿಡು. ಅಲ್ಲೇ ಮಲ್ಕೊಂಬಿಡೋದಾ ಮಮ್ಮಿ ಮಾಡ್ತಾ? ಹಾಂ, ಮಮ್ಮಿ ಒಳ್ಳೇದು ಮಾಡಪ್ಪ ಅಂತ ಕೇಳು. ಮಮ್ಮಿ ಒಳ್ಳೇದು ಮಾಡಪ್ಪ. ಅಯ್ಯೋ ಬಿಡೋದಾ ಮಮ್ಮಿ ಮಾಡ್ತಾ? ಫೋನ್ ಹಾಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಅದ್ಯ ಯಪ್ಪ ಪೆಟ್ಟಾಗಲ್ವೇನೋ. ಮಮ್ಮಿ ಮಾಡು ಅಂದರೆ ನೋಡಿ ಇವಳು ಕತೆ. ಒಳ್ಳೇದು ಮಾಡಪ್ಪ ಅಂತೇಳು. ಸ್ವಾಮಿ ಒಳ್ಳೇದು ಮಾಡಪ್ಪ. ಹಿಂಗೆ ಒಳ್ಳೇದು ಮಾಡಪ್ಪ ಅನ್ನೋದು. ಒಳ್ಳೇದು ಮಾಡಪ್ಪ ಅಪ್ಪ. ಅಯ್ಯೋ ಕಂದಮ್ಮ, ಏನು ಹಾಡು ಹಾಕ್ಬೇಕಾ? ಹಾಕ್ತೀನಿ. ಇವತ್ತು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಹೋಗ್ತಿದ್ದೀನಿ. ಬಿಕಾಸ್ ಅಲ್ಲಿ ಬ್ಲೌಸ್ ಕೊಟ್ಟಿದ್ನಲ್ವ, ಮದುವೆಗೆ ಹೋಗಬೇಕು, ಬ್ಲೌಸ್ ಇಸ್ಕೊಂಬರೋಣ ಅಂತೇಳಿ. ಸೊ ಇಲ್ಲೂ ಸ್ಟಿಚ್ ಮಾಡ್ತಾರೆ, ಮಾಡಲ್ಲ ಅಂತೇನಿಲ್ಲ. ಬಟ್ ನನಗೆ ಅಲ್ಲಿ ಲಾಸ್ಟ್ ಟೈಮ್ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದರು. ಈ ಸರಿ ಏನು ಗೊತ್ತಾ, ಒಂದು ಸರಿ ಚೆನ್ನಾಗಿ ಮಾಡಿರ್ತಾರೆ, ಇನ್ನೊಂದು ಸರಿ ಹೋದಾಗಲೇ ಏನಾದರೂ ಇದು ಮಾಡಿ ಕಳಿಸ್ತಾರೆ, ಡ್ಯಾಮೇಜ್ ಆ ಥರ ಸಮಥಿಂಗ್, ಸ್ಟಿಚ್ ಇಷ್ಟ ಆಗದೆ ಇರೋ ಥರ. ಸೊ ಇಸ್ಕೊಂಬರೋಕ್ಕೆ ಹೋಗ್ತಾಯಿದ್ದೀವಿ ನಾನು, ನನ್ನ ಮಗನಿಗೂ ಕೂಡ ರಜೆ ಇತ್ತು. ಸರಿ ಅಂತೇಳಿ ಅವನು ಕತ್ತಿ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಸಮ್ಟೈಮ್ಸ್ ನಮ್ಮ ಮನೆಯವ್ರು ಇಲ್ಲಿ ಇರ್ತಾರೆ, ಇಲ್ಲಾಂದರೆ ಅವ್ರು ಚೆನ್ನೈ ವರ್ಕ್ ಇರುತ್ತೆ, ಅಲ್ಲಿಗೂ ಕೂಡ ಹೋಗಿರ್ತಾರೆ. ಆ ಟೈಮಲ್ಲಿ ನಾವು ಅಲ್ಲಿ ಸ್ಟೇ ಮಾಡೋಕ್ಕೆ ಹೋಗ್ತೀವಿ. ಅವತ್ತಿನ ದಿನ ಗುರುವಾರ ಇದ್ದಿದ್ದರಿಂದ ರಾಘವೇಂದ್ರ ಮಠಕ್ಕೆ ಗುರುವಾರ ಹೋಗ್ತೀನಿ. ಆದಾಗ ಹೋಗ್ತೀನಿ, ಎವ್ರಿ ಟೈಮ್ ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅವತ್ತು ಬೇಗನೆ ಆಗಿತ್ತು ಕೆಲಸ ಎಲ್ಲ, ಹೋಗೋಣ ಅಂತೇಳಿ ಮುಗಿಸ್ಕೊಂಡು ಹಂಗೆ ಆನ್ ದಿ ವೇ ಹೋಗೋಣ ಅಂತೇಳಿ ಅಲ್ಲಿಗೆ ಬುಕ್ ಮಾಡ್ಕೊಂಡು ಕ್ಯಾಬ್ನ, ಆಟೋನ. ಅಲ್ಲಿಂದ ಆಮೇಲೆ ಅವ್ರ ಮನೆಗೆ ಹೋದ್ವಿ. ಅವರು ಕೂಡ ಅವತ್ತು ಬಂದಿದ್ದರು. ಸೊ ಅವ್ರ ಜೊತೆನೇ ಹೋಗೋಣ ಅಂತೇಳಿ ಜೊತೆಯಲ್ಲಿ ಹೋಗ್ತಾಯಿದ್ದೀವಿ. ತುಂಬ ರೇರು ನಾನು ಮಾರ್ನಿಂಗ್ ಟೈಮ್ ಹೋಗೋದು, ಬಿಕಾಸ್ ಯಾಕೆಂದರೆ ನನಗೆ ಕೆಲಸದವ್ರು ಬಂದು ಕೆಲಸ ಮಾಡಿಕೊಡೋದೇ ಲೇಟ್ ಆಗುತ್ತೆ. ಬಟ್ ಇವತ್ತು ಬೇಗ ಕರೆದಿದೆ, ಒಂದೊಂದು ದಿನ ಅಡ್ಜಸ್ಟ್ ಮಾಡ್ಕೋತಾರೆ. ಸೊ ಬೇಗ ಬಂದು ಮಾಡಿಕೊಟ್ಟಿದ್ರಲ್ಲ, ಸರಿ ಅಲ್ಲಿಗೆ ಹೋಗಬೇಕು, ಇನ್ನು ಸಂಜೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆ ಪೂಜೆ ಮಾಡಿ ಮುಗಿಸಿ ಹೋದ್ವಲ್ವ. ಅವರು ಕೂಡ ಬಂದಿದ್ದರು. ಅವರು ತೊಗೊಂಬಂದಿದ್ದ ಆಟೋದಲ್ಲಿ, ಅವ್ರಿಗೆ ಗೊತ್ತಿರೋರಿದ್ದಾರೆ, ಅವ್ರ ಆಟೋದಲ್ಲಿ ಅವ್ರ ಮನೆಗೆ ಹೋಗ್ತಾಯಿದ್ವಿ. ಅವಳ ಜೊತೆ ಮಾತಾಡಲ್ಲ, ಅವ್ರ ಮನೆಗೆ ಮಾತ್ರ ಹೋಗ್ತಾಳೆ. ಬರೋಂಗಿಲ್ಲ ಅವ್ರ ಮನೆಗೆ ಬರೋಂಗಿಲ್ಲ. ಹೋಗು. ಮಾತಾಡ್ತೀವಿ ಅವ್ರ ಜೊತೆ ಫೋನಲ್ಲಿ. ಯಾರು ಕರೀರಿ, ಯಾರು ಬಿಡಿ. ಸೊ ಅವಳಿಗೆ ಕೋಪ ಅಂದರೆ ಮಕ್ಳ ಮೇಲೆ ಯಾರು ಕೋಪ ತೋರಿಸಲ್ಲ. ಫೋನಲ್ಲಿ ಮಾತಾಡಿದ್ರೆ ವಿಡಿಯೋ ಕಾಲ್ ಮಾಡಿ ಮಾತಾಡಲ್ಲ. ಬಟ್ ಮಕ್ಳ ಜೊತೆ ಖುಷಿ ಮತ್ತು ಅವ್ರ ಜೊತೆ ಮಾತಾಡ್ತಾಳೆ, ನಮ್ಮ ಭಾವನ ಜೊತೆ ಮಾತಾಡ್ತಾಳೆ, ಇವಳ ಜೊತೆ ಮಾತಾಡಲ್ಲ. ಅದಕ್ಕೋಸ್ಕರ ಅವಳಿಗೆ ಕೋಪ. ಹೋಗು ನಿಮ್ಮ ಮನೆಗೆ ಅಂತಿದ್ದಾಳೆ. ಅವಳು ಎಲ್ಲಿ ಹೋಗೋದು, ಒಳಗೆ ಹೆಂಗೆ ಹೋದ್ಲು ಗೊತ್ತಾ, ಸೀದಾ ಕೊಂಡು ನೋಡಿದ್ರಲ್ವ. ಈಗೆಲ್ಲ ಹಾರ್ಟ್ ಕೊಡೋದು, ಆಮೇಲೆ ಅಮ್ಮ ಅವ್ರ ಮನೆಗೆ ಹೋದರೆ, ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಅವ್ರ ಮನೆಗೆ ಹೋದರೆ ಅವಳ ಜೊತೆನೇ ಇರ್ತಾಳೆ. ಅವಳು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಆಚೆ ಈಚೆ ಎಲ್ಲ ಅಂತ. ಮನೇಲಿ ಇಲ್ಲಿ ವಿಡಿಯೋ ಕಾಲ್ ಮಾಡಿದಾಗ ಮಾತಾಡಲ್ಲ. ಅಮ್ಮ ಅಂತೇಳಿ ಹೆಂಗೆ ಒಂದು ನಾಟಕ ಮಾಡ್ತಾಳೆ ಗೊತ್ತಾ, ಸಕ್ಕದಾಗಿ ನೈಸ್ ಮಾಡ್ತಾಳೆ ಮಾತ್ರ ನನ್ನ ಮಗಳು. ಊಟ ಎಲ್ಲ ಅವ್ರ ಮನೇಲೇ ಊಟಕ್ಕೆ ಹೋಗಿದ್ವಿ. ಅಂದರೆ ನಾವು ಏನು ಅವಳಿಗೆ ರಾಗಿ ಸರಿ ಮಾಡ್ಕೊಂಡು ಹೋಗಿದೆ. ನಾನು 2 ಟೈಮ್ ರಾಗಿ ಸರಿ ಕೊಡ್ತೀನಲ್ವ, ಒಂದು ಸರಿ ಬೆಳಗ್ಗೆ ಕೊಟ್ಟಿದ್ದೀನಿ, ಒಂದು 4 ಗಂಟೆ ಟೈಮಿಗೆ ಮತ್ತೆ ಕೊಡ್ತೀನಿ. ಸ್ವಲ್ಪನೇ ಅವಳಿಗೆ ಇದು ಮಾಡ್ತೀನಿ. 5 ಮೀಲ್ಸ್ ಕೊಡ್ತೀನಿ ಅವಳಿಗೆ. ಬೆಳಗ್ಗೆ 2 ಜ್ಯೂಸು ಅಥವಾ ಫ್ರೂಟ್ಸ್ ಕೊಡ್ತೀನಿ, 1 ಫ್ರೂಟ್ಸ್ ಅಥವಾ ಜ್ಯೂಸ್ ಕೊಡ್ತೀನಿ. ಆ್ಯಂಡ್ ಮತ್ತು 3 ಟೈಮು ಸ್ವಲ್ಪ ಸಾಲಿಡ್ನ ಕೊಡ್ತೀನಿ. ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ನಲ್ವ, ಸರಿ ಅಂತ ಹೇಳ್ಬಿಟ್ಟು ಇಸ್ಕೊಂಬರೋಣ ಟೈಮ್ ಇದ್ದಾಗಲೇ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಇವತ್ತು ಬಂದಿದ್ದೀನಿ. ಬಿಕಾಸ್ ಮಧ್ಯಾಹ್ನ ಸಂಜೆ ಅಂತ ಆದರೆ ಆಗಲ್ಲ ಅಂತ ಹೇಳ್ಬಿಟ್ಟು, ಮೊದಲು ಏನು ಗೊತ್ತಾ, ಕೊಟ್ಟಿರ್ತೀವಲ್ವ ಬ್ಲೌಸ್, ಅದು ಹಿಂಗೆ ಬಂದಿರುತ್ತೋ ಏನೋ, ಚೆನ್ನಾಗಿ ಕಾಣುತ್ತೋ ಇಲ್ವೋ ಅಂತೇಳಿ ಒಂದು ಡೌಟ್ ಇರುತ್ತಲ್ವ. ಸೊ ಇಸ್ಕೊಂಡು ನೋಡ್ಬೇಕಂತ ನಾಳೆನೂ ಟೈಮ್ ಇತ್ತು. ಬಟ್ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತೇ ಬಂದಿದ್ದೀನಿ. ಸೊ ಫ್ರಂಟ್ ಸೈಡು ಹೈ ಮಾಡಿಬಿಟ್ಟಿದ್ದಾನೆ, ಹೈ ನೆಕ್ನ ಸ್ವಲ್ಪ ಕಮ್ಮಿ ಮಾಡೋಕ್ಕೆ ಹೇಳಿದ್ದೆ. ಸೊ ಪ್ಯಾಡೆಡ್ ಬ್ಲೌಸ್ದು ಕೊಟ್ಟಿದ್ದು. ಯಾಕಮ್ಮ ಪಪ್ಪಿ ನೋಡಿ, ವಾಯ್ಸ್ ಓವರ್ ಕೊಡ್ತಿದ್ರೆ ಬಂದು ನನ್ನ ಮಕ್ಕಕ್ಕೆಲ್ಲ ಕಿತ್ತಾಕೊಂಡು ಮಾಡ್ತಿದ್ದಾರೆ. ಹೆಂಗೋ ಸೌಂಡ್ ಮಾಡ್ತಿಲ್ಲ,
ಸೊ ನೋಡಬೇಕು ಹೇಗಿದೆ ಅಂತ ಹಾಕಿದ್ಮೇಲೆ. ಅಮ್ಮ ಏನು ತಿಂತಿದ್ಯಾ ಕಂದ? ಐಸ್ ತಿಂತಿದ್ಯಾ? ಏನು ತಿಂತಿದ್ಯಾ ಕಂದ? ಇಲ್ಲಿ ನೋಡಿ, ಇಲ್ಲಿ ಬಾಯಲ್ಲಿ ನೋಡೋಣ ಹೆಂಗಿದೆ. ಚಿನಿ ಹೆಂಗಿದೆ ನೋಡೋಣ ಬಾಯಲ್ಲಿ. ಏನು ತಿಂತಿದ್ಯಾ ಬಂಗಾರಿ? ಏನು ತಿಂತಿದ್ಯಾ ಅಮ್ಮ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಏನು ತಿಂತಿದ್ಯಾ? ಐಸ್ ತಿಂತಿದ್ಯಾ? ಒಪ್ಪಂಗೆ ಹೋದ್ರೆ ಬಿಡ್ತಿದ್ದೆ ಅಲ್ಡು ಐಸ್ ಐಸ್ ಅಂತ. ಅವ್ರ ಏನು ಹೋಗಿ ನಾವು ಕೊಡಕ್ಕಲ್ಲ ಅಂತ ಅವ್ರತ ಏನು ಮುದ್ದು ಮಾಡ್ಕೊಂಡು ಏನು ಮುತ್ತು ಕೊಡ್ಕೊಂಡು ಇಸ್ಕೊತಿದ್ದಾರ್ತಾಳೆ ಗೊತ್ತಾ ಅಮ್ಮ. ಅಮ್ಮ ಅಮ್ಮ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೀನು ಏನು ತಿಂತಿದ್ಯಾ ಕಂದ? ಚಿನಿ ಏನು ತಿಂತಿದ್ಯಾ? ಚಿನಿಮಾ ಇಲ್ಲಿ, ಸಿನಿಮಾ ಪುಟಾಣಿ ಏನು ತಿಂತಿದ್ಯಾ? ಐಸ್ ತಿಂತಿದ್ಯಾ? ನಾನು ಆ ಡಬ್ಬ ಇದ್ರದ್ದು ಯೋಗಟ್ಟಿಂದು ಇಟ್ಕೊಕೊಟ್ಟು ಸುಮಾರು ತರ ಕೆರ್ಕ ತಿಂತಿರ್ತಿದ್ದೆ. ಕೈ ಹಾಕ್ಯಂದೆಲ್ಲ ಸ್ಪೂನು ಕೈ ಎಲ್ಲ. ಅಣ್ಣ ಬೇಡವೇನೆ? ಅಮ್ಮ ಇಲ್ಲಿ ರೇವಂತ್ ಬೇಡವಾ ನಿನಗೆ? ಅಮ್ಮ ರೇವಂತ್ ಬೇಡವಾ ನಿನಗೆ? ಬೇಡ ರೇವಂತು. ಅದನ್ನೇ ಹೇಳ್ತಾರಲ್ಲ ಕಂಡಿದ್ದ ಇದಿರ್ತಾರೆ ಅಂತ, ನಿನ್ನೋಡೆ ಹೇಳಿರ್ಬೇಕು. ಕೈ ಮಾಡ್ಕೊಂಡು ಹೋಗೋದು ನೋಡು. ಪುಷ್ಪ ಮಾಡಿಚ್ಚಿನಿ ಹಿಂಗೆ ಕುತ್ಕಲ್ಲ. ಈ ಕಡೆ ಬಾ, ಈ ಕಡೆ ಬಾ. ಓ ಈ ಕಡೆ ಬಾ ಬಾ. ಹೆಂಗ್ ಬರೋದು ಅಣ್ಣ? ಅಣ್ಣ ಹೆಂಗ್ ಬರ್ತಾನೆ? ಹಂಗ್ ಬರ್ತಾನ? ಹೆಂಗ್ ಬರ್ತಾನೆ ಚಿನಿ? ಹೆಂಗ್ ಬರ್ತಾನೆ? ಹೆಂಗ್ ಬರ್ತಾನೆ ತೋರ್ಸ ಅಣ್ಣ. ಮಮ್ಮಿ ಹೆಂಗಿರೋದು ತೋರ್ಸು. ನೀನೇನು ಭಾಳ ಪಸಂದಾಗಿದ್ಯಾ? ಕಣ್ಕಂಡ್ರ ತಗೋ ಇದು ಮಾಡೋದು ಅದು. ಏನಮ್ಮ ಈಗ ಒಬ್ರು ರೌಂಡ್ ಆಯ್ತು. ಈಗ ಅವಂದ ಹಿಂಗೆ ನಡೀತಾನಂತೆ. ಹೆಂಗೆ ನಡೀತಾನಮ್ಮ ಅಣ್ಣ? ಅಣ್ಣ ಹೆಂಗೆ ನಡೀತಾನೆ? ಅಮ್ಮ ಪುಷ್ಪ ಮಾಡು, ಪುಷ್ಪ ಮಾಡು. ಅಲ್ಲ ಇಲ್ಲೇ ಪುಷ್ಪ ಮಾಡಿ ಹಿಂಗೆ. ಬೋ ಹೆಂಗೆ ಕಾಂತಾರ ಮಾಡೋದು? ಕಂದಮ್ಮ ಅವನು ಹೋಯ್ತಾನೆ, ನಿಜ ಹೋಯ್ತಾನೆ ಅವನು. ಈ ಪ್ಯಾಂಟಲ್ಲಿ ಆಗಲಿ 80 ರೂಪಾಯಿ ಇರ್ತಾನೆ, ತೊಳೆದು ಹಂಗೆ ಐತೆ ಈ ಪ್ಯಾಂಟ್ ಒಳಗೆ. ಅಣ್ಣ ಹೆಂಗೆ ನಡೆಯೋದು ಚಿನಿ ಅಣ್ಣ ಹೆಂಗೆ ನಡೆಯೋದು? ಬಾ ಮುಂದಕ್ಕೆ ಬಾ. ಇಲ್ಲೇ ಬರ, ಇಲ್ಲಿಗೆ ಮುಂದೆ ಬರ. ಲೈಟ್ ಹಾಕಂಗೆ. ಮತ್ತೆ ಈ ಕಡೆ ಬನ್ನಿ. ಕುಶ ಬೇಬಿ ಎಲ್ಲ ರೂಮಲ್ಲೂ ಇಲ್ಲ. ಆ ರೂಮಲ್ಲಿ ನಾನಿದ್ದೆ, ಅಲ್ಲೂ ಇಲ್ಲ. ಇಲ್ಲಿಗೇನಾರು ಹೋಗಿದ್ದಾಳ? ಇಲ್ಲೂ ಇಲ್ಲ. ಅಮ್ಮೋ ಇಲ್ಲ ಬತ್ತೈತಲ್ಲ ವಾಯ್ಸು. ಬಾಕ್ಲು ಬೇರೆ ಹಾಕಿದ್ದೀನಿ. ಇಲ್ಲಿ ಬಂದು ಮಗ್ಗಿತ್ತು ನೋಡಿದ್ದೆಲ್ಲ ಮುಚ್ಕೊಂಡು ಕುತ್ಕೊಂಡು. ಅಯ್ಯ ಅಮ್ಮ ಏನದು? ನೀನು ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಐಸು ಸಂದು ಐಸ್ದೆ ಕೆಲಸ ನಿನಗೆ. ನೋಡಿಲಿ, ಅಯ್ಯೋ ಅವ್ನು ಪೆನ್ ತಗೊಂಡು ಎಲ್ಲ ಬರ್ಕೊಂಡು ಏನಿದೆಲ್ಲ? ಏನಿದೆಲ್ಲ ಹೊಟ್ಟೆ ಒಳಗೋದ್ರೆ ವಿಷ ಆಗಲ್ವಾ ಅದು? ಇಲ್ಲಿ ಬೇರೆ ಏನೋ ಇಟ್ಕೊಂಬಂದು ಕೂತಿದ್ಯಾ, ಏನಿದು? ಏನದು? ಹಾಂ ಪಾ ಬರೋ ಹೆಸ್ರು ಮಾತ್ರ, ಲೆಟರ್ಸ್ ಮಾತ್ರ. ಹಾಂ ಪಾ ಅಂದರೆ? ಪಾ ಅಂದ್ರೇನು? ಪಾ ಅಂದ್ರೆ ಏನು ಕಂದ? ಹೇಳ್ತೀಯಾ? ಹೇಳ್ಕೊಡ್ತೀನಿ ಹೇಳು. ಈ ಹೇಳು ಬೇಗ. ಪೆನ್ ಕೊಡ್ತೀನಿ ಬರೆಯಕ್ಕೆ. ಈ ಹೇಳು. ಈ ಓ ಇಷ್ಟೇ ನಿನ್ನ ಕತೆ. ಮಮ್ಮಿ ವೇರ್ ಯು ಗೋಯಿಂಗ್? ಎಲ್ಲ ಹೋಗ್ತಿದ್ಯಾ? ಹೋಗ್ತಿದ್ಯಾ? ಆಹಾ ನನಗೆ ಬಾಯ್ ಹೇಳ್ತಿದ್ಯಾ? ನಾನು ಬೇಡವಾ? ನಾನು ಹೋಗ್ಲಾ? ಮನೆಗೆ ಹೋಗ್ಲಾ? ನಾನು ಹೋಗ್ಲಾ? ಬಾಯ್. ಮತ್ತೆ ಬಾಯ್ ಮಾಡು. ಹೋಗು ಬಾಯ್. ಇಲ್ಲಿ ಬಂದರೆ 1-2 ಕೆಲಸ, ಎಷ್ಟೋ ಕೆಲಸಗಳಾಗ್ಬಿಡ್ತವೆ. ಕಾಲ್ಚೆನ್ ತೊಗೊಂಬರೋಣ ಪಪ್ಪಿಗೆ ಅಂತ ಹೋಗ್ತಿದ್ದೀವಿ ವಿವಾಗೆ. ಕಾಲ್ಚೆನ್ ಬೇಕಾ ಕಂದ? ಕಾಲ್ಚೆನ್ ಯಾರು ಕೊಡಿಸಿದ್ದು ಕಂದ?
ಕಾಲ್ ಚೈನ್ ಯಾರು ಕೊಡಿಸಿದ್ದು? ಹಾಂ ಪಾ ಯಾರು ಕೊಡಿಸಿದ್ದು? ಯಾರು ಹೇಳು. ಅವಳು ಯಾಕೋ ಹೇಳ್ತಿಲ್ಲ ಇವತ್ತು. ಪಪ್ಪ ಅಂತ ಹೇಳಿ ತೆಕ್ಕೊಡೋದೆಲ್ಲ ಮಾಡೋದೆಲ್ಲ ನಾನು, ಬೆಳಗ್ಗೆಯಿಂದ ಸಂಜೆವರೆಗೂ ನೋಡ್ಕೊಳ್ಳೋದು ನಾನು, ಎಲ್ಲ ಮಾಡೋದು ನಾನು. ಕ್ರೆಡಿಟ್ ಮಾತ್ರ ಅವ್ರ ಅಪ್ಪಂಗೆ ಹೋಗೋದು. ಏನು ಗೊತ್ತಾ, ಅವರ ಅಪ್ಪ ನನಗೆ ಪ್ರೆಗ್ನೆಂಟಲ್ಲಿ ಹೆಣ್ಮಗುನೇ ಆಗಬೇಕು ಅಂತ ಆಸೆ ಆಗ್ತಾಯಿತ್ತು. ಯಾಕೆಂದರೆ ಇವ್ರು 3 ಜನ ನೋಡಿ ಆಮೇಲೆ ಈಗ ಅನಿಸುತ್ತೆ ಇವಳು ಅಪ್ಪ ಅನ್ನೋದು ನೋಡಿ ನನಗೆ ಅನಿಸುತ್ತೆ ಹೆಣ್ಮಗು ಅಂದ್ಕೊಂಡಿದ್ದೆ ಇದಾಯ್ತೇನೋ ಅಂತ. ಯಾವ ಮಗು ಆದರೂ ಮಗುನೇ, ಅದು ಬೇರೆ ಪ್ರಶ್ನೆ. ಏನು ಮಾಡಲಿ, ಒಳ್ಳೇದು ಹೇಳ್ಕೊಟ್ಟಿದ್ದು ನಾನು. ಆ ಅಪ್ಪ ಹೇಳ್ಕೊಟ್ಟಿದ್ದು ಎಲ್ಲ ವೀಡಿಯೋಗಳಲ್ಲಿ ನೋಡ್ತಿರ್ತೀನಿ. ಇದನ್ನ ಹೇಳ್ಕೊಟ್ಟಿದ್ದು ಯಾರು ಅಂದರೆ ಅಪ್ಪ ಅಂತಾಳೆ. ಹೇಳ್ಕೊಡೋದೆಲ್ಲ ನಾನು, ಕೆಟ್ಟದ್ದು ಹೇಳ್ಕೊಡೋದೆಲ್ಲ ಮಾತ್ರ ನಾನು. ಕೇಳಿದ್ರೆ ಹೇಳ್ತಾರೆ ಇದನ್ನ ಯಾರು ಹೇಳ್ಕೊಟ್ಟಿದ್ದು ಅಂತೆಲ್ಲ ಪಪ್ಪ ಅಣ್ಣ ಅಂತಾಳೆ. ನಾನೇನು ಹೇಳ್ಕೊಟ್ಟಿದ್ದೀನಿ ಅಂದರೆ ಒಡೆಯೋದು ತೋರಿಸ್ತಾಳೆ, ನಾನು ಹೊಡಿತೀನಂತೆ. ಅವಳಿಗೆ ಎಷ್ಟಿದ್ದಾಳೆ ಗೊತ್ತಾ ಇವಳೇನು ಕಡಿಮೆ ಅಲ್ಲ, ಜೀವ ತಿಂತಾಳಂಗೇನೆ. ಹಾಂ, ನಿಮ್ಮ ಬಾವು ಗೊತ್ತಿಲ್ದಂಗೆ 5 ಅವಳಿಗೆ ಬರ್ತಡೇ ಟೈಮಿಗೆ ಏನಾರು ತಾಳೋಣ ಅಂತ. ಬಿತ್ತೋಗ್ತಿರ್ತೀನೋ. ಹ್ಯಾಂಡ್ ಫುಡ್ದು ಕಾಸ್ಟಿಂಗ್ ಮಾಡ್ಸೋಣ ಅಂತ ಕರ್ಸ್ದಾಗ್ಲಿಂದ ಅವಳು ಕಾಲನ್ನ ಯಾರ ಹತ್ರನೂ ಕೊಡಲ್ಲ, ಮುಟ್ಟೋಕ್ಕೂ ಬಿಡಲ್ಲ. ಕಾಲು ಚೈನ್ ಕೂಡ ಹಾಕೋಕೆ ಬಿಡ್ತಾ ಇಲ್ಲ. ಅಲ್ಲಿ ನೋಡಿ ಹೆಂಗೆ ಮಾಡ್ತಾಳೆ ಅಂತೇಳಿ ಭಯ ಬಿದ್ದೋಗ್ಬಿಟ್ಟಿದ್ದಾಳೆ ಅವಳು. ಒಂಥರ ಹೆಂಗೆ ಗೊತ್ತಾ, ಅದೊಂಥರ ಏನೋ ಇದ್ದಾದಂಗೆ ಆಗುತ್ತಂತೆ ಹೇಳ್ದಂಗೆ. ನನ್ನ ಮಗಂದನ್ನು ಮಾಡಿಸಿದ್ನಲ್ಲ ಒಂದು ಕೈ, ಯಾವಾಗ ಮಾಡಿಸ್ತೀನೋ ಅನ್ನೋಂಥ ಪ್ರಶ್ನೆ. ಅವಳಿಗೆ ಕಾಲು ಇಡ್ಸಿದೀವಲ್ಲ ಅವತ್ತು. ಹಲೋ. ಹಾಂ ಸರ್. ಟೈಟ್ ಆಗಿಲ್ವಾ? ನಿಲ್ಸು. ಹಾಂ, ಚೂರು ದೊಡ್ಡ ಬೇಕಂತ. ಯಾವುದು ಬೇಕದು ಎಲ್ಲಿಗಾಗ್ತಿದ್ದು? ಹೇಳು ಬೇಗ ನನ್ನ ಅಂತ. ಆಂಟಿಗೆ ಮೊಮಸ್ಸು. ಹೈ, ಏನು ಜೋರು ಮಾಡೋದು ನೀನು? ಹಾಂ ಸರ್. ಹಾಂ ಹಾಂ, ನಿಲ್ಸು. ದಾರ ಕಟ್ಟಾಕೋದು ಇಲ್ಲ, ಇದು ಸರಿ ಇದ್ದಾವೆ. ನುಗ್ಸ್ಕೊಳ್ಳಲ್ಲ. ಇಲ್ಲ ನುಗ್ಸಲ್ಲ, ನೋಡು ನುಗ್ಸಲ್ಲ. ನಾಳೆ ಸಾಯಂಕಾಲ ಬರೋದು. ಡೌಟ್ ಇದೆಮ್ಮ, 7 ಗಂಟೆ ಮೇಲೆ ಬರೋದಂತ. ಸೂಪರಾ? ಫೋನ್ ಮಾಡಿ ನಂಬರ್ ತೊಗೊಂಡಿರಲ್ಲ. ಸೂಪರಾ? ಬೇಕಾಯ್ತು. ಸರಿ ಬನ್ನಿ, ನಾನು ಬನ್ನಿ 6 ಗಂಟೆ ಬನ್ನಿ. ಇದು ಬಿದೋಗಲ್ಲ. ಸರಿ, ಇಲ್ಲ ಕಟ್ಟೋದಿಲ್ಲ, ಹಂಗೆ ಸರಿ ಇದೆ. ಯಾವ್ದು ಬೇಕು ನೋಡಿ, ಹೆಂಗೆ ಕಿತ್ಕೊತಾಳೆ. ಡಬ್ಬಲ್ಲ ಅದು ಸಿಂಗಲ್, ಅದು ಡಬಲ್ ಅನ್ಸುತ್ತೆ. ಇದು ಅಂದರೆ ಇದು ಡಬ್ಬಲ್ಲ. ಅದು 3 ಕೆಜಿ ಥರ. ಎಲ್ಲ ತಂದೈತಿಯಾ? ಇದು ಅದು ಸೇಮ್ ಅಲ್ಲ ಅನ್ಸುತ್ತಲ್ಲ? ಹಾಂ, ಅದೇ ಸೇಮು. ಸೇಮಾ? ಅದ್ರದ್ದೇ ಜೋಡಿ. ಬಾಯ್ ಅಂತೆ. 2 ಕೆಜಿನ ತಂದೋಗ್ತೀಯಾ? ಇರೋದು ಸಾಲದು ಅಂತ ಹಿಂಗೆ ಬೇರೆ ಹಾಕೊಳಕ್ಕೆ ಹೋಗೋದಲ್ಲಿ. ಈಗ ಸದ್ಯಕ್ಕೆ ಹಾಕು, ಅಕಸ್ಮಾತ್ ಬಿದ್ದೋಗುತ್ತೆ ಅಂತ ಕಟ್ಟಿರ್ತೀರ. ಆಯಿತು, ದಾರದಲ್ಲಿ ಇಲ್ಲಿ ಹಾಕಿದ್ಯಾ? ಅಲ್ಲ, ಚೆಕ್ ಮಾಡಿ. ಸೂಪರಾ? ಇಷ್ಟ ಆಯ್ತಾ? ನಿಂಗೆ ಎಲ್ಲಿದೆ ಬಾಬು? ಅಲ್ಲಿದ್ಯಾ? ಬೇಕಾ ನಿನಗೆ? ಬಂದಿಲ್ಲ ಬಿಡಮ್ಮ. ಬೇಕಮ್ಮ? ಅಮ್ಮ ಬಾಬು ಬೇಕಾ? ಅವಳು ಅಯ್ಯೋ ಟಿವಿ ಎಲ್ಲೋ ಬಾಬೋದೇ ಒಂದು ಚಿಂತೆ ಅವಳು. ಮಮ್ಮಿ ಮಾಮ್ ಫಿಶ್ ಬೇಕಾ? ಅಯ್ಯೋ ರೇವಂತೂ ಫ್ರೀ ಕೊಡ್ತಾರೆ, ತಗೊಂಬರೋಣ ಅಂತ. ಅಯ್ಯೋ ಮನೆ ನೋಡೋಕ್ಕೆಲ್ಲ ಚೆಂದ, ಬಟ್ ಆ ಕೂದಲೆಲ್ಲ ಉದುರುತ್ತಲ್ಲ, ಅದು ತುಂಬ ಬೇಜಾರಾಗ್ಬಿಡತ್ತೆ. ಹೋಗೋಣ ಅಮ್ಮ, ಹೋಗೋಣ. ಹೇಳ್ತೀನಿ ಇಲ್ಲಿ ಬಾಬು.
ಇಲ್ಲಿ ಹಂಗೂ ಹಿಂಗೂ ರಾತ್ರಿ ಆಗೋಯ್ತು. ನೀರು ದೋಸೆ ಮಾಡಿದ್ಲು ಊಟಕ್ಕೆ ಅಂತೇಳಿ. ಅವ್ರ ಮನೇಲಿ ನೈಟ್ ಜಾಸ್ತಿ ಟಿಫನ್ಸೇ ಮಾಡೋದು. ನಾವು ನೀರು ದೋಸೆ ಯಾವಾಗಾದ್ರೂ ಮಾಡಿರ್ತೀನಿ, ಎಲ್ಲೋ ಅಪರೂಪ. ಅವ್ರ ಮನೇಲಿ ತಿಂಡಿ ಒಂದೊಂದು ದಿನ ಅದೇ ಅಲ್ಲ, ರಾತ್ರಿ ಊಟಕ್ಕೆ ಅದೇ, ಒಂದೊಂದು ದಿನ ತಿಂಡಿ ಮಾಡಿರ್ತಾಳೆ. ಇವಳಷ್ಟು ತೆಳು ನನಗೆ ಬರಲ್ಲ, ಪೇಪರ್ ಥರ. ಸೊ ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ವ, ಸೊ ಅದನ್ನು ತೊಗೊಂಬಂದಿದ್ದೀನಿ. ಫಿಟ್ಟಿಂಗ್ ಏನೋ ಕರೆಕ್ಟಾಗೇ ಇದೆ, ಸೊ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ತುಂಬ ಡೀಪ್ ಮಾಡಿಲ್ಲ, ಒಂಥರ ಈ ಅಜ್ಜಿದೆ ಹಾಕೋತಾರಲ್ಲ ಹಂಗೆ ಮಾಡಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಸ್ಟಿಚ್ ಆದಮೇಲೆ ಅವರೂ ಕೂಡ ಓಕೆ ನಾನೇನು ಇದಕ್ಕೆ ಪ್ಯಾಡ್ ಇಡ್ಸಿಲ್ಲ. ಅವರೇ ಹೇಳಿದ್ರು ಬಟ್ಟೆ ದಪ್ಪ ಇದೆ, ಪ್ಯಾಡ್ ಅವಶ್ಯಕತೆ ಏನಿಲ್ಲ ಅಂಥೇಳಿ. ಸೊ ಬೇಡ ಅಂತ ಹೇಳ್ಬಿಟ್ಟು ಅದೇನು ಒಂದು 200 ಅಷ್ಟೇ ಇರುತ್ತೆ ನೋಡಿ, ಎಷ್ಟು ಮೇಲಿದೆ ಅಂತ ಅನಿಸುತ್ತೆ. ಸೊ ಬ್ಯಾಕ್ ಸೈಡ್ ಬಂದು ಇದನ್ನು ಅಷ್ಟೇ, ಇದನ್ನು ಸ್ವಲ್ಪ ಶಾರ್ಟ್ ಮಾಡಿ, ಇದು ಸ್ವಲ್ಪ ಇದಿರೋದ್ರಿಂದ ಅಂತ ಹೇಳಿದೆ. ಬಟ್ ಅದು ಎಷ್ಟಿರುತ್ತೆ ಅಷ್ಟೇ ಮಾಡೋಕ್ಕಾಗತ್ತೆ, ಇಲ್ಲಾಂದರೆ ಫ್ರಂಟಿಗೆ ನಮಗೆ ಇದಾಗುತ್ತೆ ಅಂಥೇಳಿ. ಸೊ ಬ್ಲೌಸು ಈ ಥರ ಬಂದಿದೆ. ಸೊ ಇದು ಅಷ್ಟೇ ಚೆನ್ನಾಗಿ ಬಂದಿದೆ. ಮದುವೆ ದಿವಸ ಹಾಕ್ತೀನಲ್ವ ಅವಾಗ ತೋರಿಸ್ತೀನಿ. ಮತ್ತು ಚಿನಿಮಾ ಇದು ಯಾರು ಕೊಡಿಸಿದ್ದು ಕಂದ? ಹಾಂ, ಯಾರು ಕೊಡಿಸಿದ್ದು? ಪಪ್ಪ ಕೊಡಿಸಿದ್ದು. ನಾನಲ್ವಾ? ನಾನು ಕೊಡಿಸಿಲ್ಲ. ನಾನೇನು ಕೊಡಿಸ್ದೆ? ಇಲ್ಲಿ ಕೇಳು, ಒಂದು ನಿಮಿಷ ಕೇಳು. ನಿಂಗೇನೋ ಒಂದು ಮಮ್ಮಂಗೆ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಕಾಲ್ಚೆನ್, ಪಪ್ಪನ ಕಾಲು ಮಾತಾಡೋಣ ಬಾಯ್ಲಿ. ಕಾಲ್ಚೆನ್ ನೋಡೋಣ ಬೈ ಹೇಗಿದೆ. ಏನು ಅಣ್ಣ ಈಗ ಸ್ಕೂಲಿಗೆ ಹೋಗಿದ್ದಾನೆ ಮನೆ. ಅವ ಹೆಂಗಳದ್ ನೀನು? ಹೆಂಗಳದ್ ಚಿನ್ನಿ? ಈಗ ಸ್ಕೂಲಿಗೆ ಹೋಗಿದ್ದಾನೆ ಅಣ್ಣ, ಈಗ ಸ್ಕೂಲಿಗೆ ಹೋಗಿದ್ದಾನೆ. ಮಧ್ಯಾಹ್ನ ಹೋಗೋಣ ಜಾಣೆ ಅಲ್ಲ ನೀನು, ಗುಡ್ಡಲ್ಲ ನೀನು. ಅಳ್ಬಾರ್ದು ಬಂಗಾರಿ, ಅಳ್ಬಾರ್ದು ಚಿನ್ನ. ಅದಂಗೆಲ್ಲ ಸಮಾಧಾನ ಆಗ್ಬಿಟ್ರೆ ಚಿಂತೆ ಯಾಕೆ? ಹೋಗೋಣ ಹೋಗೋಣ, ಅಣ್ಣ ಕರ್ಕೊಂಬರೋಣ. ಎಲ್ಲ ಹೋಗಿದ್ದಾನೆ ಖುಷಿ? ರಿಮೋಟ್ ಬೀಳಿಸ್ತಾಳೆ ಈಗ. ಖುಷಿ ಎಲ್ಲಿ ಹೋಗಿದ್ದಾನೆ ಮನೆ? ಖುಷಿ ಎಲ್ಲಿ ಹೋಗಿದ್ದಾನೆ? ತಲೆ ಕೆಚ್ಕೊಂಡು ಅಳ್ಬಾರ್ದು, ತಲೆ ಕೆಚ್ಕೊಂಬಾರ್ದು. ನಿದ್ದೆ ಬಂದವ ಅರ್ಧ. ಮಾಡ್ತೀನಿ ನೀನು, ನಿದ್ದೆ ಮಾಡ್ತೀಯಾ? ಮಾಡಲ್ಲ. ಅಮ್ಮ ತಾಚಿ ಮಾಡ್ತಿ ಕಂದ? ಏನು ಬೇಕು? ಮಮ್ಮ ಬೇಕಾ? ಅವ್ಳು ಕಾಫಿ ಕುಡಿಲಿ, ಅವ್ಳು ಮಮ್ಮ ಮಾಡಿ ಮಾಡಿ ಆಯ್ತಾ? ಅಪ್ಪ ನೀನು ಅಲ್ಲಿ ತೋರಿಸು, ಅಲ್ಲಿ ನೋಡಿ ನನ್ನ ನೋಡು. ಸೊ ಮಲಗಿಸ್ಬಿಟ್ಟೆ ಇವಳು. ಈ ಥರ ಅಳ್ತಿದ್ದಾಳೆ ಅಂದರೆ ಒಂದು ನಿದ್ದೆಗೆ, ಇಲ್ಲ ಒಂದು ಹೊಟ್ಟೆ ಹಶ್ವಿಗೆ ಇಷ್ಟು ಜೋರಾಗಿ ಬಿಕ್ಕಿಸಿ ಹೇಳ್ತಾಳೆ, ಇಲ್ಲಾಂದ್ರೆ ಹೇಳಲ್ಲ. ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ ವಾಪಸ್ಸು. ಅವಳನ್ನ ಮಲಗಿಸ್ಕೊಂಡು ಹಂಗೆ ಆಟೋದಲ್ಲಿ ಕರ್ಕೊಂಬಂದೆ. ಮಲಗಿದ್ಲಲ್ವ, ಹಂಗೆ ವಿಡಿಯೋ ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ಮನೇಲಿ ಬಂದು ಇವತ್ತು ಒಂದು ವೆಜ್ ಅಂದರೆ ಬ್ರಾಕೊಲಿ ಗೊತ್ತಿರುತ್ತಲ್ವ ನಿಮಗೆ, ಕಾಲಿಫ್ಲವರ್ ಥರ ಒಂದು ಗ್ರೀನ್ ಕಲರ್ ಬರುತ್ತೆ, ಅದು ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಬೆಸ್ಟು ವೆಜಿಟೇಬಲ್ ಅಂತ ಹೇಳ್ಬೋದು. ಅದ್ರದ್ದು ಪರೋಟ ಮಾಡ್ತಾಯಿದ್ದೀನಿ. ಹಿಂಗಾದ್ರೂ ಮಾಡಿ ಸಣ್ಣ ಆಗಬೇಕು ಅಂತೇಳಿ ಏನೇನೋ ಮಾಡ್ತಾಯಿದ್ದೀನಿ. 3/4 ಗಂಟೆ ವಾಕ್ ಮತ್ತು ಅಡುಗೆ ಅದು ಇದು ತಿನ್ನೋದೆಲ್ಲ. ಚಿನಿ ಸುಮ್ಮನೆ ಇರ್ಕಂದ ಮಾಡ್ತಿದ್ದೀನಿ. ಯಾವಾಗ ಸಣ್ಣ ಆಗ್ತೀನೋ ಏನೋ. 1-2 kg ಕಡಿಮೆ ಮಾಡಬೇಕಂದ್ರೆ ಹೆಂಗೋ ಆಗುತ್ತೆ. 10-15 kg ರೆಡ್ಯೂಸ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಅಂತ ಅಂದರೆ, ತಿನ್ನೋದು ಚೆನ್ನಾಗಿ ತಿಂದ್ಬಿಡ್ತೀವಿ, ಅದನ್ನು ರೆಡ್ಯೂಸ್ ಮಾಡೋದಿದೆಯಲ್ಲ ದೊಡ್ಡ ತಾಪತ್ರೆ. ವೆಯ್ಟ್ ಲಾಸ್ ಮಾಡಬೇಕಾದ್ರೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಬ್ರಾಕೊಲಿ ಒಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ತುಂಬಾ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಈ ನಡುವೆ ಮಾಡ್ತಿರ್ತಕ್ಕಂಥದ್ದು ವೆಯ್ಟ್ ಲಾಸ್ ರೆಸಿಪಿನೇ ಜಾಸ್ತಿ ಶೇರ್ ಮಾಡ್ತಿದ್ದೀನಿ ನಿಮ್ಮ ಜೊತೆ. ಬಿಕಾಸ್ ನನಗೂ ಹೆಲ್ಪ್ ಆಗುತ್ತೆ, ನನಗೂ ಯೂಸ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿ. ಸೊ ಬ್ರಾಕೊಲಿ ತಂದಿದೆ ಇವತ್ತು. ಬ್ರಾಕೊಲಿ ಹಾಗೆ ತಿನ್ನೋಕ್ಕೆ ಏನಾದರೂ ಬೇಜಾರಾಗುತ್ತೆ ಅಂತ ಹೇಳೋವಂಥವ್ರಿಗೆ ಇದೊಂದು ಬ್ರಾಕೊಲಿ ಪರೋಟ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಹಾಗೂ ಈಗ ನಾವು ವೆಯ್ಟ್ ಲಾಸ್ ಮಾಡಬೇಕು, ನಮ್ಮ ಹೊಟ್ಟೆ ಒಳಗಡೆ ಒಳ್ಳೆ ಫುಡ್ಡು, ಹೆಲ್ತಿ ಫುಡ್ಡು ಕೂಡ ಹೋಗಬೇಕಲ್ವಾ. ಸೊ ಹಾಗಾಗಿ ಬೇಡ ಹೆಲ್ತಿ ರೆಸಿಪೀಸ್ ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಶೇರ್ ಮಾಡಲ್ಲ, ನಾರ್ಮಲ್ ಇದನ್ನೇ ಶೇರ್ ಮಾಡ್ತೀನಿ. ಸೊ ಇದೊಂಥರ ಕಾಲಿಫ್ಲವರ್ ಥರನೇ ಹುಳಗಳಿರುತ್ತೆ, ನೋಡ್ಕೋಬೇಕು ಕ್ಲೀನಾಗಿ ನೋಡಿಕೊಂಡು ಬಿಸಿನೀರಲ್ಲಿ ಕ್ಲೀನಾಗಿ ತೊಳೆದು ಫಸ್ಟು ಬಿಸಿನೀರಲ್ಲಿ ಒಂದು ಸ್ವಲ್ಪ ಅದನ್ನು ಕುಕ್ ಮಾಡ್ಕೊತೀನಿ. ಯಾಕೆ ಅಂದರೆ ಹಂಗೇ ಹಾಕೋಕ್ಕಾಗಲ್ಲ, ಗ್ರೈಂಡ್ ಮಾಡಿದ್ರೆ ಇನ್ನೊಂಥರ ಚೆನ್ನಾಗಿರಲ್ಲ. ಒಂದು 10 ಮಿನಿಟ್ಸ್ ಅದು ಬಾಯ್ಲ್ ಆಗೋಕ್ಕೆ ಬಿಟ್ಟರೆ ಸಾಕು, ಜಾಸ್ತಿ ಬೇಡ. ಅದಾದಮೇಲೆ ಅದನ್ನು ತೊಗೊಂಡು ಈ ಥರ ಗ್ರೇಟ್ ಮಾಡ್ಕೋಬೇಕಾಗುತ್ತೆ, ತುರ್ಕೋಬೇಕಾಗುತ್ತೆ. ನಾವು ತುರಿಯೋದಂತ ಹೇಳ್ತೀವಿ, ಗ್ರೇಟ್ ಅಂತಲೂ ಕೂಡ ಹೇಳ್ತಾರೆ. ಅದನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕಾಗುತ್ತೆ. ಮಿಕ್ಸಿಗೆ ಹಾಕೊಂಡ್ರೆ ಒಂಥರ ನುಣ್ಣಗಾದರೆ ಚೆನ್ನಾಗಿರಲ್ಲ. ಇದು ಪುಡಿ ಥರ ಇದ್ದರೆ ಅಷ್ಟೇ ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದು ತುಂಬ ಒಳ್ಳೆಯದಲ್ವ ಹೆಲ್ತಿಗೆ ಅಂತೇಳಿ ಮಾಡಬೇಕಾಗತ್ತೆ.
ಸೊ ನಾನು ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು ಕೂಡ ಇದು ಮಾಡ್ತೀನಿ. ಸೊ ಈ ಥರ ಪುಡಿ ಇದೆಯಲ್ಲ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಡಿ, ಕ್ಲೀನಾಗಿ ಚೆನ್ನಾಗೇ ಬರುತ್ತೆ. ಈ ಥರ ತುರ್ಕೊಂಬಿಡಿ, ಅದನ್ನು ಸಣ್ಣದಾಗಿ ಬರುತ್ತೆ. ಚಿಕ್ಕದ್ರಲ್ಲೇ ತುರಿದ್ರೆ ತುಂಬ ಒಳ್ಳೆಯದು, ದೊಡ್ಡದಾದರೆ ಏನಾಗುತ್ತೆ ಒಂಥರ ಇದಾದಂಗೆ ಆಗುತ್ತೆ. ಸೊ ತುರಿದು ಈ ಥರ ಇಟ್ಕೊಂಡು ಅದಕ್ಕೆ ಮಸಾಲೆನ ಏನೇನು ತೊಗೋತಾ ಇದ್ದೀನಿ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಜೀರಿಗೆ, ಪನ್ನೀರು, ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟು ಆ್ಯಂಡ್ ಉಪ್ಪನ್ನ ತೊಗೋತಾ ಇದ್ದೀನಿ. ಯಾಕೆಂದರೆ ಇದು ಪನ್ನೀರ್ ಜೊತೆ ತುಂಬ ಕಾಂಬಿನೇಷನಲ್ಲಿ ಪ್ರೋಟೀನ್, ಹೈ ಪ್ರೋಟೀನ್ ಫುಡ್ ಥರನೂ ಆಗುತ್ತಲ್ವ. ಸೊ ಹಾಗಾಗಿ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಫಸ್ಟು ಆನಿಯನ್ನು, ಸೊಪ್ಪು ಅದನ್ನೆಲ್ಲ, ಪನ್ನೀರು, ಆನಿಯನ್ನು, ಗಾರ್ಲಿಕ್ಕು ಅದೆಲ್ಲನೂ ಅದಾದಮೇಲೆ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ಚೆನ್ನಾಗಿ ನಮಗೆ ರುಚಿಗೆ ಎಷ್ಟು ಬೇಕು ಮತ್ತು ನೋಡ್ಕೊಂಡು ನಾವು ಸಾಲ್ಟ್ ಹಾಕೋಬೇಕಾಗುತ್ತೆ. ಜಾಸ್ತಿ ಮುಂಚೆನೇ ಹಾಕೋಬಾರ್ದು. ಆದಷ್ಟು ಸಾಲ್ಟ್ ತಿನ್ನೋದು ತುಂಬ ಒಳ್ಳೆಯದು. BP ಎಲ್ಲ ಏನೂ ಬರೋಲ್ಲ ಮತ್ತು ಹೈಪರ್ ಇದು ಕೂಡ ಆಗೋಲ್ಲ. ಸೊ ನಾನು ಆದಷ್ಟು ಉಪ್ಪು ಕಮ್ಮಿನೇ ತಿನ್ನೋದು. ಜಾಸ್ತಿ ತಿಂದರೆ ನನಗೆ ಆಗೋದೇ ಇಲ್ಲ ಉಪ್ಪು ಅವತ್ತಿನ ದಿನ, ಇಲ್ಲ ಏನೋ ಒಂಥರ ಅನಿಸ್ಬಿಡುತ್ತೆ. ಸೊ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಬೈಂಡ್ ಆಗಬೇಕು, ಪನ್ನೀರು ಮತ್ತು ಇದೆಲ್ಲ ಮಿಕ್ಸ್ ಆದಮೇಲೆ ಅದನ್ನು ಉಂಡೆ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಉಂಡೆ ಮಾಡಿ ಇಟ್ಕೊಂಡು ನಾರ್ಮಲಾಗಿ ಪರೋಟ ಮಾಡ್ತೀವಲ್ವ ಹಂಗೆ ಅದ್ರೊಳಗೆ ಉಂಡೆ ಹಾಕ್ಕೊಂಡು ಪರೋಟನ ಮಾಡಬೇಕಾಗತ್ತೆ. ಸೊ ಚಪಾತಿ ಹಿಟ್ಟನ್ನು ತೊಗೋಬೋದು, ಮೈದಾ ಅಂತೂ ತೊಗೊಳ್ಳೇಬೇಡಿ, ಚಪಾತಿ ಹಿಟ್ಟನ್ನ ತೊಗೊಳ್ಳಿ. ಬಿಕಾಸ್ ಮೈದಾ ತೊಗೊಂಡಷ್ಟು ನಮ್ಮ ಬಾಡಿಗೆ ಅದು ಇದು ಅಂತ ಹೇಳ್ಬೋದು. ಈ ಥರ ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಲಟ್ಟಿಸ್ಕೊಳ್ಳೋ ಅಷ್ಟು. ನಿಮಗೆ ದೊಡ್ಡದಾಗಿ ಲಟ್ಟಿಸ್ತೀನಿ ಅಂದರೆ ದೊಡ್ಡದಾಗೆ ಉಂಡೆಗಳನ್ನ ತೊಗೊಳ್ಳಿ, ಇಲ್ಲ ಚಿಕ್ಕದಾಗಿ ಲಟ್ಟಿಸ್ತೀನಿ ಅಂದರೆ ಚಿಕ್ಕದಾಗಿ ತೊಗೋಬೋದು. ಅದು ಆವಾಗಲೇ ಮಾಡಿದಾಗ ಬೈಂಡ್ ಕ್ಲೀನಾಗಿ ಆಗುತ್ತೆ. ಕ್ಲೀನಾಗಿ ಅದು ಇದ್ದಾದಂಗೆ ಮಾಡಿ ಇಟ್ಕೊಂಡು ನಾವು ಮಾಡ್ಕೋಬೋದು. ಇದನ್ನು ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು, ಮಧ್ಯಾಹ್ನ ಸರಿ ಅನ್ನದ ಜೊತೆ ಸ್ವಲ್ಪ ಒಂದೊಂದು ರೋಟಿ ಥರನೂ ತೊಗೋಬೋದು ಇದನ್ನು, ಪರೋಟನ. ಮತ್ತು ನೈಟ್ ಡಿನ್ನರ್ಗೆ ಬರೀ ನನಗೇನು ಬೇರೆ ತಿನ್ನಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಮೊಸರು ಇದನ್ನು ಹಾಕ್ಕೊಂಡು ತಿಂದರೆ, ಅಂದರೆ 1-2 ಪರೋಟ ತಿಂದರೆ ಸೊ ಡಿನ್ನರ್ ಆಗೋಗ್ಬಿಡುತ್ತೆ. ಸೊ ನಾನಂತೂ ಆದಷ್ಟು ಬಾಯಿ ಕಟ್ತಾ ಇದ್ದೀನಿ, ಆಗ್ತಾಯಿಲ್ಲ. ಹಂಗೂ ಹಿಂಗೂ ನಮ್ಮ ಮನೆಯವ್ರು ಇದ್ದಾಗೆಲ್ಲ ಏನೇನೋ ತಿನ್ಬಿಡ್ತೀನಿ. ಸೊ ಬಟ್ ಆದಷ್ಟು ಕಂಟ್ರೋಲ್ ಮಾಡಿದ್ರೆ ನಾವು ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯ. ಆ್ಯಂಡ್ ಇದ್ರ ಜೊತೆ ಹೇಳಿದ್ನಲ್ವ 45 ಮಿನಿಟ್ಸ್ ವಾಕ್ ಎಲ್ಲ ಶುರು ಮಾಡಿದ್ದೀನಿ. ವೆಯ್ಟ್ ಲಾಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಮಾಡ್ತಿದ್ದೀನಿ, ಆಗ್ತಾಯಿಲ್ಲ. ಬಟ್ ಅವಳು ಟೈಮಿಂಗ್ಸ್ ಏನು ಗೊತ್ತಾ, ಅವಳು ನಾನು ಎದ್ದಿದ ತಕ್ಷಣ ಎದ್ಬಿಡ್ತಾಳೆ. 1-2 ದಿನ ಏನಾಯ್ತು ಗೊತ್ತಾ, ಈವ್ನಿಂಗ್ ಟೈಮ್ ಹೋಗಿದ್ದೆ 5 o'clock ಹಂಗೆ. ಪಾಪ ನನ್ನ ಮಗನ ನೋಡ್ಕೊಳ್ಳೋದ್ರೊಳಗೆ ಸುಸ್ತಾಗಿ ಹೋಗಿದ್ದ. ಸೊ ನೀವು ಇದಕ್ಕೆ ಆಯಿಲ್, ವಿತೌಟ್ ಆಯಿಲ್ ಥರನೂ ಕುಕ್ ಮಾಡ್ಬೋದು. ಅವ್ನು ಫೋನ್ ಮಾಡ್ತಾನೆ, ಅರ್ಧಕ್ಕೆ ಹೋಗಿರ್ತೀನಿ, ಅರ್ಧಕ್ಕೆ ಈ ಕಡೆ ಬರೋಂಗಿಲ್ಲ, ಏನಿಲ್ಲ. ಬೆಳಗ್ಗೆ ಎದ್ದೋಗೋಣ ಅಂದರೆ ನಾನು ಎದ್ದಿದ ತಕ್ಷಣ ಎದ್ಬಿಡ್ತಾಳೆ. ಒಂದಿನ ಬೆಳಗ್ಗೆ ಬಿಟ್ಟು ಹೋಗಿದ್ರೆ ಅದನ್ನು ಅಳ್ತಾಳೆ ಅಂತ ಫೋನ್ ಮಾಡಿದ. ಪಾಪ ಅವ್ನಿಗೂ ಎಷ್ಟು ಸುಧಾರ್ಸೋಕೆ ಗೊತ್ತಾಗಬೇಕಲ್ವ. ಸೊ ಈ ಥರ ಮಾಡಿದಾಗ ನೀವು ಆಯಿಲ್ ಹಾಕ್ಕೊಂಡ್ರೂ ಕೂಡ ಓಕೆ, ಇಲ್ಲ ತುಪ್ಪ ಹಾಕ್ಕೋತೀನಿ, ಇಲ್ಲ ಬಟರ್ ಹಾಕ್ಕೋತೀನಿ ಅಂದರೆ ಓಕೆ. ಅದಷ್ಟು ಕಡಿಮೆ ಹಾಕ್ಕೊಂಡಷ್ಟು ತುಂಬ ಒಳ್ಳೆಯದು, ಏಕೆಂದರೆ ಅದರಲ್ಲೂ ಕೂಡ ತುಂಬ ಫ್ಯಾಟ್ ಇರುತ್ತಲ್ಲ. ಹಾಗಾಗಿ ಸಾಫ್ಟಾಗಿರುತ್ತೆ, ತಿನ್ನೋಕೆ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ನನಗಂತ ಅವತ್ತು ಬರೀ ಸ್ವಲ್ಪನೇ ಹಾಕಿ ಮಾಡಿದ್ನಲ್ವ, ರೇವಂತು ಕೂಡ ಹೇಳ್ತದೆ ಇನ್ನೂ ಮಾಡಬೇಕಿತ್ತು ಅಂಥೇಳಿ. ನಾನು ಟ್ರೈ ಮಾಡೋಣ ಅಂಥೇಳಿ ನೋಡಿ ಮಾಡಿದ್ದಲ್ವ. ಸೊ ಹೀಗೆ ಯಾರಾದರೂ ಮಾಡ್ತಿರ್ತಾರೆ, ನಾವು ನೋಡ್ಕೊಂಡು ಕಲ್ತಿರ್ತೀವಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ ಒಂದು ಸರಿ. ಅಕ್ಕವ್ರು ಇವತ್ತು 12 ಗಂಟೆ ಆಗಿದೆ, ಇನ್ನೂ ಮಂಗಿಲ್ಲ. ಮಮ್ಮಿ ಪಪ್ಪಿ ನೀನು ಮಲ್ಗಲ್ವಾ? ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿದೆ, ಒಂದು ಸರಿ ಟ್ರೈ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. 1 ನಿಮಿಷ ಕಂದ, ಅಲ್ಲಿವರೆಗೂ ನಗಿಸ್ತಾ ಇರಿ, ಖುಷಿಯಾಗಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಬಾಯ್ ಹೇಳು. ಬಾಯ್ ಬಾಯ್.